ಹಾಯ್ ಫ್ರೆಂಡ್ಸ್, ನಾನಿವಾಗ ಜೈಲರ್ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ. ಜೈಲರ್ ರಜನಿಕಾಂತ್ ನಟನೆ ಈ ಸಿನಿಮಾ ಬಗ್ಗೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ. ಅಭಿಮಾನಿಗಳಂತೂ ಆಶಾ ಗೋಪುರವನ್ನೇ ಕಟ್ಕೊಂಡಿದ್ದಾರೆ. ಯಾಕಂದರೆ ರಜನಿಕಾಂತ್ ನಟನೆ ಈ ಹಿಂದಿನ ಸಿನಿಮಾಗಳಾದ ಅಣ್ಣಾತೆ, ದರ್ಬಾರ್, ಪೆಟ್ಟ, ಕಾಲ, ಕಬಾಲಿ ಯಾವ ಸಿನಿಮಾಗಳು ನಿರೀಕ್ಷೆಯ ಶಿಖರವನ್ನು ಮುಟ್ಟಲಿಲ್ಲ. ಅಂದರೆ ಒಂದು ಮಟ್ಟಕ್ಕೆ ಹಿಟ್ಟಾದವು, ಕಲೆಕ್ಷನ್ ಮಾಡಿದ್ವು, ಓಕೆ. ಬಟ್ ರಜನಿಕಾಂತ್ ಅಂದ ತಕ್ಷಣ ನಾವು ಯಾವ ರೀತಿಯ ಹಿಟ್ ಸಿನಿಮಾನ ನೋಡ್ತೀವಿ, ಬ್ಲಾಕ್ ಬಸ್ಟರ್ ಹಿಟ್ಟನ್ನ ನೋಡ್ತೀವಿ, ಆ ರೀತಿಯ ಹಿಟ್ ಸಿನಿಮಾಗಳು ಇದಾಗಲಿಲ್ಲ. ಹೇಗೆ ನಾವು ಕ್ರಿಕೆಟ್ನಲ್ಲಿ ಕೊಹ್ಲಿ 40, 50, 60 ರನ್ ನೋಡಿದ್ರೆ ಫಾರ್ಮಲ್ಲಿ ಇಲ್ಲ ಅಂತ ಒಂದು 2 ವರ್ಷ ಹೇಳ್ತಿದ್ವಲ್ಲ, ಯಾಕಂದರೆ ಸೆಂಚುರಿ ಹೊಡಿಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಅದೇ ರೀತಿ ರಜನಿಕಾಂತ್ ಕೂಡ ಒಂದು ಎವರೇಜ್ ಸಿನಿಮಾ ಅಥವಾ ವಿತರಕರಿಗೆ ಲಾಸ್ ಆಗದೆ ಇರೋ ಥರ ಆ ಥರ ಸಿನಿಮಾ ಕೊಟ್ಟರೂ ಕೂಡ ಅಭಿಮಾನಿಗಳಿಗೆಲ್ಲ ಒಂದು ಫುಲ್ ಫೀಲ್ ಆಗುವಂಥ, ಸಂಪೂರ್ಣವಾಗಿ ಮನೋರಂಜನೆ ಸಿಕ್ಕಂಥ ಅಥವಾ ಫುಲ್ ಮೀಲ್ಸ್ ಅಂತ ಹೇಳುವಂಥ ಸಿನಿಮಾ ಇದುವರೆಗೂ ಕೊಟ್ಟಿರಲಿಲ್ಲ. ಒಂದು 5-6 ವರ್ಷ ಆಗಿತ್ತು. ಈಗ ಜೈಲರ್ ಸಿನಿಮಾ ಆ ಎಲ್ಲ ಎಕ್ಸ್ಪೆಕ್ಟೇಷನ್ಗಳನ್ನೂ ಕೂಡ ರೀಚ್ ಆಗುತ್ತೆ, ದೊಡ್ಡ ಮಟ್ಟದಲ್ಲಿ ಯಶಸ್ಸಾಗುತ್ತೆ. ಯಾಕಂದರೆ ಯುವ ನಿರ್ದೇಶಕ ನೆಲ್ಸನ್ ಪ್ರದೀಪ್ ಅವರ ನಿರ್ದೇಶನದ ಈ ಸಿನಿಮಾ ಬಗ್ಗೆ ಒಂದು ಹೈಪ್ ಕ್ರಿಯೇಟ್ ಆಗಿದೆ. ಕಾವಲೆಯ ಸಾಂಗು ಒಳ್ಳೆ ರೀತಿಯಲ್ಲಿ ರೀಚ್ ಆಗ್ತಾ ಇದೆ, ಎಲ್ಲರೂ ಕೂಡ ಕುಣಿತಾ ಇದ್ದಾರೆ, ರೀಲ್ಸ್ ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ಹುಕ್ಕುಮನ ಪ್ರೋಮೋ ರಿಲೀಸ್ ಆಯಿತು, ಅದರಲ್ಲೊಂದು ಡೈಲಾಗ್ ರಜನಿ ಅವ್ರದ್ದು, ನಾನೇ ಇಲ್ಲಿ ಕಿಂಗು, ನಾನು ಮಾಡಿದ್ದೇ ರೂಲ್ಸು, ಎಲ್ಲರೂ ಫಾಲೋ ಮಾಡಬೇಕು, ಯಾರು ತಪ್ತಾರೋ ಅವ್ರನ್ನ ಕಂಡ ತುಂಡುವಾಗ ಕತ್ತರಿಸ್ತೀನಿ ಅನ್ನೋ ಒಂದು ಡೈಲಾಗ್, ಆ ಜೋಶ್ ಇದೆಯಲ್ಲ, ಅವ್ರು ಹೇಳಿರೋದು ಸ್ಟೈಲ್ ಇದೆಯಲ್ಲ, ಆ ಫೋರ್ಸ್ಗೆ ಒಬ್ಬ ಏನು ಮಾಸಾಗಿ ಹೇಳಿದ್ದಾರೆ. 72 ವರ್ಷ ಅಂತ ಯಾರು ಅಂದ್ಕೊಳ್ಳೋಕ್ಕೆ ಆಗಲ್ಲ. ಆ ಮಟ್ಟಿಗೆ ರಜನಿ ಅವರು ಕದರ್ ಇದೆ ಅಂತ ಅಭಿಮಾನಿಗಳು ಖುಷಿ ಪಟ್ಟಿದ್ರು ಮತ್ತು ಥ್ರಿಲ್ ಆಗಿದ್ರು. ಆಗಸ್ಟ್ 10 ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ಇದರ ನಡುವೆ ಒಂದು ಅಡ್ಡಿ ಆತಂಕ ಏನಪ್ಪ ಅಂತಂದರೆ, ಜೈಲರ್ ಟೈಟಲ್ ಬಗ್ಗೆ ಒಂದು ಕಾಂಟ್ರವರ್ಸಿ ಎದ್ದಿದೆ. ಅದೇನಪ್ಪ ಅಂತಂದರೆ, ಮಲಯಾಳಂನ ನಿರ್ದೇಶಕರೊಬ್ಬರು ಇದ್ದಾರೆ, ಅವರು ಜೈಲರ್ ಅಂತ ಒಂದು ಸಿನಿಮಾ ಟೈಟಲ್ನ 2021 ಆಗಸ್ಟಲ್ಲಿ ರಿಜಿಸ್ಟರ್ ಮಾಡಿಸಿರ್ತಾರೆ ಕೇರಳ ಫಿಲಮ್ ಚೇಂಬರ್ನಲ್ಲಿ. ಅದಾದ ನಂತರ ನವೆಂಬರ್ನಲ್ಲಿ ಆ ಸಿನಿಮಾ ಶುರು ಕೂಡ ಆಗುತ್ತೆ. ಕೆಲವು ದಿನಗಳು, ಅಂದರೆ ಕೇವಲ 45 ದಿನಗಳಲ್ಲಿ, ಅಂದರೆ ಡಿಸೆಂಬರ್ 15ಕ್ಕೆ ಆ ಸಿನಿಮಾ ಮುಗಿಸ್ಬಿಡ್ತಾರಂತೆ. ಅದಾದಮೇಲೆ ಕಳೆದ ಜೂನ್ನಲ್ಲಿ ಶಾರ್ಜಾದಲ್ಲಿ ಜೈಲರ್ ಅನ್ನೋ ಸಿನಿಮಾದ ಟೈಟಲ್ ಲಾಂಚ್ ಕೂಡ ಆಗುತ್ತೆ. ಅದಕ್ಕೆ ಕಮಲ್ ಹಾಸನ್ ಅವರು ಅತಿಥಿಯಾಗಿ ಕಾಣಿಸ್ಕೊಂಡಿರ್ತಾರೆ. ಈಗ ಅವರು ಆ ಜೈಲರ್ ಮಲಯಾಳಂ ವರ್ಷನ್ ಮಾಡಿರೋರು ಹೇಳ್ತಾ ಇರೋದು ಏನಪ್ಪ ಅಂತಂದರೆ, ನಾನು ಮೊದಲಿಗೆ ರಿಜಿಸ್ಟರ್ ಮಾಡಿದ್ದೆ, ನಾನು ಸಿನಿಮಾ ಮಾಡಿದ್ದೀನಿ, ರಿಲೀಸ್ಗೂ ರೆಡಿ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ರಜನಿಕಾಂತ್ ನಟನೆ ಸಿನಿಮಾಗೆ ಜೈಲರ್ ಅಂತ ಯಾಕೆ ಟೈಟಲ್ ಕೊಡ್ತಾ ಇದ್ದೀರಾ, ಹೇಗೆ ಕೊಡ್ತಾ ಇದ್ದೀರಾ ಅನ್ನೋ ವಾದವನ್ನು ಮುಂದಿಟ್ಕೊಂಡು ಮದ್ರಾಸ್ ಹೈಕೋರ್ಟ್ನಲ್ಲಿ ಮೊಕದ್ದಮೆ ಹೂಡಿದ್ದಾರೆ. ಇದು ಈಗ ಜೈಲರ್ ತಮಿಳು ವರ್ಷನ್ನ ತಮಿಳುನಾಡು ಫಿಲ್ಮ್ ಚೇಂಬರಲ್ಲಿ ರಜನಿಕಾಂತ್ ಸಿನಿಮಾದ ಟೀಮ್ ಅವರು ರಿಜಿಸ್ಟರ್ ಮಾಡಿಸಿದ್ದಾರೆ, ಅವರು ಕೇರಳ ಫಿಲ್ಮ್ ಚೇಂಬರ್ನಲ್ಲಿ ರಿಜಿಸ್ಟರ್ ಮಾಡಿಸಿದ್ದಾರೆ. ಹೀಗೆ ಬೇರೆ ಬೇರೆ ಭಾಷೆಯ ಸಿನಿಮಾಗಳು ಬೇರೆ ಬೇರೆ ಫಿಲ್ಮ್ ಚೇಂಬರ್ನಲ್ಲಿ ರಿಜಿಸ್ಟರ್ ಆಗಿರೋದ್ರಿಂದ ತಮಿಳು ವರ್ಷನ್ಗೇನೋ ಸಮಸ್ಯೆ ಆಗಲ್ಲ, ಆ ಕಡೆ ಮಲಯಾಳಂ ವರ್ಷನ್ಗೆ ಅವ್ರು ಬರ್ಬೋದು. ಆದರೆ ರಜನಿಕಾಂತ್ ನಟನೆಯ ಜೈಲರ್ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ಮಲಯಾಳಂ ವರ್ಷನ್ಗೆ ಏನಾದ್ರು ಸಮಸ್ಯೆ ಆಗುತ್ತಾ, ಬೇರೆ ಬೇರೆ ಭಾಷೆಗೆ ಸಮಸ್ಯೆ ಆಗುತ್ತಾ, ಕೋರ್ಟ್ ಏನು ತೀರ್ಪು ಕೊಡುತ್ತೆ ಅನ್ನುವ ಸದ್ಯಕ್ಕೆ ಕುತೂಹಲ ಮುಟ್ಟಿದೆ. ಆಗಸ್ಟ್ 10ಕ್ಕೆ ಜೈಲರ್ ಸಿನಿಮಾ ಬರ್ತಾ ಇದೆ, ಯಾವುದಾದ್ರು ಅಡ್ಡಿ ಆತಂಕ ಎದುರಾಗುತ್ತಾ, ಟೈಟಲ್ ಕಾಂಟ್ರವರ್ಸಿ ದೊಡ್ಡದಾಗುತ್ತಾ ಅನ್ನೋ ಕುತೂಹಲ ಸದ್ಯಕ್ಕಿದೆ. ಆ ರೀತಿ ಏನೂ ಆಗದೇ ಇಲ್ಲಿ ಅನ್ನೋದು ರಜನಿಕಾಂತ್ ಅಭಿಮಾನಿಗಳ ಆಶಯ ಕೂಡ ಆಗಿದೆ.